ಮಧ್ಯಾಹ್ನ ಭಿಕ್ಷೆ ಆಗಿದೆ. ಕಣ್ಮುಂದು ಕಟ್ತದಪ್ಪ ಚಿತ್ರ ಅದು. ಅಲ್ಲಿವರೆಗೂ ಆಕೆ ನೋಡಿಲ್ಲ ಅವನು. ಭಿಕ್ಷೆ ಆದಮೇಲೆ ಎಲ್ಲರೂ ಕೂತಿದ್ದಾರೆ. ಶುದ್ಧೋಧನ, ಗೌತಮಿ, ನಂದ, ಆನಂದ, ಅನುರುದ್ಧ, ಮಹಾನಾಮ ಎಲ್ಲರೂ ಬಂದು ನಮಸ್ಕಾರ ಮಾಡಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ನನಗೆ ಬುದ್ಧನ ದೊಡ್ಡತನ ಹೇಳಬೇಕಾಗಿದೆ. ಎಲ್ಲರೂ ಕೂತ್ಕೊಂಡ ಬುದ್ಧ ಕೇಳ್ತಾನೆ, ಇನ್ನೊಬ್ರು ಬರಲಿಲ್ಲಲ್ಲ ಅಂತಾನೆ. ಇನ್ನೊಬ್ರು ಬರಲಿಲ್ಲಲ್ಲ, ಯಾರು ಭಗವಾನ್ ಅಂತ ಅಪ್ಪ ಕೇಳ್ತಾನೆ ಶುದ್ಧೋಧನಕ್ಕೆ. ಇನ್ನೊಬ್ರು ಯಾರು ಅಂತ ಕೇಳ್ತಾನೆ. ತಕ್ಷಣ ಯಶೋಧರೆ ಯಾಕೆ ಬರಲಿಲ್ಲ ಬುದ್ಧ ಕೇಳೋದು. ಯಾಕೆ ಈ ಮಾತನ್ನು ಒತ್ತಿ ಹೇಳ್ಬೇಕು ನಾನು ಅಂದ್ರೆ, ಇದು ನಿಜವಾಗ್ಲೂ ಬುದ್ಧತ್ವದ ಲಕ್ಷಣ ಅಂತ ಹೇಳ್ಬೇಕು. ಮನಸ್ಸಲ್ಲಿ ಕಸ ಇಲ್ಲ ಅವನಿಗೆ. ಅಯ್ಯೋ ಹೆಂಡ್ತಿನ ಕೇಳ್ತಾನೆ ಅಂತಲ್ಲ, ಅದೊಂದು ಜೀವ, ನಂಬಿದಂಥ ಜೀವ, ನನ್ನ ಸಂಪರ್ಕ ಬಂದಂಥ ಜೀವ, ಅದು ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ಆಗ ಗೌತಮಿ ಹೇಳ್ತಾಳೆ, ಅದೇನೋಪ್ಪ ಆಕೆ ಸಂಕೋಚನೋ ಸಂಕಟನೋ ಏನೋ ಗೊತ್ತಿಲ್ಲ, ಆಕೆ ಬಂದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಬುದ್ಧ ಹೇಳ್ತಾನೆ, ಆಕೆ ದುಃಖ ನನಗೆ ಅರ್ಥ ಆಗತ್ತೆ, ನಾನೇ ಹೋಗಿ ಅವಳನ್ನು ನೋಡ್ತೀನಿ ಅಂತ ಹೇಳ್ತಾನೆ. ಜೊತೆಗೆ ಆನಂದ, ಸಾರಿಪುತ್ರ, ಮೌದ್ಗಲ್ಯಾಯನ 3 ಜನ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾನೆ. ಎಷ್ಟು ಎಚ್ಚರ ನೋಡಿ ಬುದ್ಧಂದು. ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರು ಶಿಷ್ಯರಿಗೆ ಹೇಳ್ತಾನೆ, ತಪ್ಪು ತಿಳ್ಕೊಬೇಡಿ, 12 ವರ್ಷದಿಂದ ನನ್ನ ಕಂಡಿಲ್ಲ. ಆಕೆ ಮನಸ್ಸಲ್ಲಿ ದುಗುಡ, ತುಮುಲ, ಪ್ರಶ್ನೆ, ಆತಂಕ ಎಲ್ಲ ತುಂಬಿಕೊಂಡಿದೆ. ನಾನು ಹೋದ ತಕ್ಷಣ ಆಕೆ ಉದ್ವಿಗ್ನಳಾಗಿ ಏನೇನು ಮಾತಾಡ್ಬಿಡ್ಬೋದು. ಅದನ್ನು ತಪ್ಪು ತಿಳ್ಕೊಬೇಡಿ ನೀವು. ಮೊದಲೇ ಮನಸ್ಸು ತಯಾರು ಮಾಡ್ತಾನೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ ನೀವು ಅಂತ. ಇವನ ಯಶೋಧರೆಯ ಕೋಣೆಗೆ ಹೋಗ್ತಾನೆ. ಅಲ್ಲೊಂದು ಯಾವುದೋ ಪೀಠದಲ್ಲಿ ಕೂತಿರ್ತಾಳಾಕೆ. ಇದು ಯಾವಾಗಲೂ ಹೇಗೆ ಅಲ್ವ ಸ್ವಾಮಿ? ದೂರದಿಂದ ಹೇಳ್ಬೋದು, ಅವ್ನು ಬರಲಿ, ನೋಡ್ತೀನಿ ಅವನ್ನ, ಬಿಡ್ತೀನಿ ಅವನ್ನ, ಬರಲಿ ಅವ ಅಂತಾರೆ. ಮುಂದೆ ಬಂದಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಹಾಗೆ, ದೂರ ಇದ್ದಾಗ ಮಾತಾಡ್ಬೋದು, ಹತ್ತಿರ ಇದ್ದಾಗ ಮಾತಾಡೋಕ್ಕಾಗಲ್ಲ. ಇದುವರೆಗೂ ಆಕೆ ಮನಸ್ಸಲ್ಲಿ ಏನು ಆತಂಕ ಇತ್ತು, ತುಮುಲ ಇತ್ತು ಗೊತ್ತಿಲ್ಲ. ಪೀಠದಲ್ಲಿ ಕೂತವಳು ಬುದ್ಧ ತನ್ನ ಕೋಣೆ ಒಳಗೆ ಬಂದ ತಕ್ಷಣ ದಿಗ್ಗನೆ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಒಂದು ಕ್ಷಣ ಮುಖ ನೋಡ್ತಾಳೆ. ಆ ಮುಖದಲ್ಲಿ ಯಾವುದೂ ಭಾವನೆಗಳಿಲ್ಲ, ಮಂದಹಾಸ ಮಾತ್ರ ಇರೋದು ಬುದ್ಧಂದು. ಹಿಂದಿನ ನೆನಪೆಲ್ಲ ಉಕ್ಕಿ ಬರೋದಿಲ್ವಾ? ನಾವು ಎಷ್ಟೇ ಮಾಡಿದ್ರು, ಗುಂಡಪ್ಪನವ್ರು ಭಾಳ ಚಂದ ಹೇಳ್ತಾರೆ, ಏನೇನೋ ಊರು ಅಲಿಬಹುದು ನೀವು, ಯಾವ್ಯಾವುದೋ ತಪಸ್ಸು ಮಾಡಬಹುದು, ಆದ್ರೆ ಹಿಂದಿದ್ದಲ್ಲ ನೆನಪು ಮರೆಯೋಕ್ಕಾಗತ್ತೇನ್ರಿ ಯಾವುದಾದ್ರು? ಅವನಿಗೂ ನೆನಪು ಬಂದಿರ್ಬೇಕಲ್ಲ, ಎಲ್ಲ ಹಿಂದಿನ ನೆನಪು. ಈಕೆಗೆ ಹಿಂದಿನ ನೆನಪೆಲ್ಲ ಉಕ್ಕಿ ಬಂದು ತಕ್ಷಣ ಕೇಳ್ತಾಳೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಬಹುದಾ ಅಂತ ಕೇಳ್ತಾಳೆ. ಅವನು ಬುದ್ಧನ ಮಾತು ಇನ್ನೂ ಚಂದ. ಮುಟ್ಟಿದರೆ ತಪ್ಪಿಲ್ಲ, ಮುಟ್ಟದಿರೆ ಒಳಿತು. ಚೆನ್ನಾಗಿದೆ. ಮುಟ್ಟಿದ್ರೆ ತಪ್ಪೇನಿಲ್ಲ, ಆದ್ರೆ ಮುಟ್ಟಿದ್ರೆ ವಾಸಿ. ಆಕೆ ಕೇಳೋದಿಲ್ಲ. ಇಟ್ಟು ಸಾಕು ಹೇಳಿದೆಲ್ಲ, ಮುಟ್ಟಿದ್ರೆ ಪರವಾಗಿಲ್ಲ ಅಂದೆಲ್ಲ. ಹೋಗಿ ದಪ್ಪ ಅಂತ ಕಾಲ ಮೇಲೆ ಬೀಳ್ತಾಳೆ. ಗಟ್ಟಿ ಕಾಲು ಹಿಡ್ಕೊಂಡು ಅಳೋಕ್ ಶುರು ಮಾಡ್ತಾಳೆ. ಬಿಕ್ಕಿ ಹೇಳ್ತಾಳೆ. 12 ವರ್ಷ ಮಡುಗಟ್ಟಿ ನಿಂತಹ ದುಃಖ ಎಲ್ಲ ಒಂದೇ ಸಲ ಕಿತ್ಕೊಂಡು ಬರ್ತದೆ ಹೊರಗಡೆ. ಆಗ ಶುದ್ಧೋಧನ ಹೇಳ್ತಾನೆ, ಸಿದ್ಧಾರ್ಥ, ಈಕೆ ಶಕ್ತಿ ಜನ ಗೊತ್ತೇನಪ್ಪ? 12 ವರ್ಷ ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದಿದ್ದಾಳೆ. ನಮ್ಮನ್ನ ಅಷ್ಟು ಪ್ರೀತಿ ಮಾಡಿದ್ದಾಳೆ. ನೀನೇನು ಸನ್ಯಾಸದಲ್ಲಿ ಕಷ್ಟಪಟ್ಟಿದ್ದು, ಎಲ್ಲ ಕಷ್ಟೋ ನಿಕ್ಕೆ ಪಟ್ಟಿದ್ದಾಳೆ ಅಂತ ಪ್ರಶಂಸೆಯ ಮಾತುಗಳನ್ನು ಆಡ್ತಾಳೆ. ಅದನ್ನು ಕೇಳಿಸ್ಕೊಂಡಂತ ಸಂಬುದ್ಧನಾದ ಗೌತಮ ಅದೇ ಮಂದಹಾಸ, ಏನೇನೋ ವ್ಯತ್ಯಾಸ ಇಲ್ಲ ಅವನ ಸ್ವಭಾವದಲ್ಲಿ. ನಗನಗ್ತಾ ಹೇಳ್ತಾನೆ, ಮಹಾರಾಜ, ಯಶೋಧರೆ ಇಂಥ ಸ್ತ್ರೀ, ಇಂಥ ದೊಡ್ಡ ಸ್ತ್ರೀ ಅಂತ ಹೇಳಿ ನನಗೆ ಮೊದಲಿಂದೂ ಗೊತ್ತಿದೆ. ಯಶೋಧರೆ ಕಡೆ ತಿರುಗಿ ಹೇಳ್ತಾನೆ, ಯಶೋಧರೆ, ನಿನ್ನ ಬಿಟ್ಟು ಮನೆಯಿಂದ ಹೊರಡುವಾಗ ನಿನಗೆ ಹೇಳಿ ಹೋಗಲಿಲ್ಲ ನಾನು. ನನ್ನ ಮನಸ್ಸು ಒಂಥರ ಭ್ರಮಿತ ಆಗಿತ್ತು, ವಿಕ್ಷುಬ್ಧ ಆಗಿತ್ತು. ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮನೆಯಲ್ಲಿದ್ದರೆ ನನ್ನ ಬ್ರಹ್ಮಚರ್ಯಕ್ಕೆ ಅಡ್ಡ ಆಗ್ತದೆ ಅಂತ ಒಂದು ಭಾವನೆ ಇತ್ತು. ಬಿಟ್ಟು ಹೋದರೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ನಂಬಿಕೆ ಇತ್ತು. ಆ ಮನಸ್ಸಿನ ಸಂವೇಗದಲ್ಲಿ ನಾನು ಹೋಗ್ಬಿಟ್ಟೆ. ನನ್ನ ಮನಸ್ಸು ದೃಢ ಆಗಿರಲಿಲ್ಲ. ಎಷ್ಟು ಚಂದದ ಮಾತು, ದೃಢ ಆಗಿರಲಿಲ್ಲ. ನನಗೆ ಇವತ್ತಿರೋ ಮನೋಧೈರ್ಯ ಅವತ್ತಿದ್ದಿದ್ರೆ, ಚೆನ್ನಾಗಿದೆ ನೋಡಿ, ನನಗೆ ಇವತ್ತಿರೋ ಮನೋದಾರ್ಢ್ಯ ಅವತ್ತಿದ್ದಿದ್ರೆ ನಾನೇನು ಹೇಳಿ ಒಪ್ಪಿಸಿ ಹೋಗ್ತಾ ಇದ್ದೆ. ಆದರೆ ಇರಲಿಲ್ಲ ನನಗೆ. ಚೆನ್ನಾಗಿ ಅನಿಸುತ್ತೆ ನೋಡಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ ಯಶೋಧರೆ, ಬಹುಕಾಲ ಮನೆ ಬಿಟ್ಟು ಹೋದ ಮೇಲೆ ನಿನ್ನ ಯೋಚನೆಯನ್ನು ಬಿಡ್ಲಿಕ್ಕೆ ನನ್ನ ಮನಸ್ಸಲ್ಲಿ ಆಗಲಿಲ್ಲ. ಸದಾಕಾಲ ನೆನೀತಾ ಇದ್ದೆ ನಿನ್ನ. ಇಂಥ ಗುಣವತಿಯನ್ನು ಬಿಟ್ಟು ನಾನು ಏನು ಮಾಡೋಕೆ ಹೊರಟಿದ್ದೀನಿ, ಏನು ಸಾಧನೆ ಮಾಡೋಕೆ ಹೊರಟಿದ್ದೀನಿ ಅಂತ ಸಾಕಷ್ಟು ಸಲ ಪ್ರಶ್ನೆ ಬರ್ತಾ ಇತ್ತು ಮನಸ್ಸಿಗೆ. ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನಿನ್ನಲ್ಲಿ ನಾನು ಯಾವತ್ತೂ ದೋಷವನ್ನು ಗಣಿಸ್ಲಿಲ್ಲ. ನಿನ್ನ ಸಹಾನುಭೂತಿ ಇಲ್ಲದೆ ಹೋಗಿದ್ರೆ ನನಗೆ ಸಂಬೋಧಿ ದೊರೀತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ನಿಂದ ನಾನು ಶ್ರದ್ಧೆ ಪಾಠ ಕಲ್ತಿದ್ದೇನೆ, ವೃತದ ಹಿರಿಮೆಯನ್ನು ಕಲ್ತಿದ್ದೇನೆ, ನಿಷ್ಕಾಮ ಕರ್ಮದ ಗುಟ್ಟನ್ನು ಅರಿತಿದ್ದೇನೆ ಅಂತ ಬುದ್ಧ ಹೇಳ್ತಾನೆ.
ಒಂದು ದೃಷ್ಟಿಯಲ್ಲಿ ನೀನೇ ನನಗೆ ಗುರು ಆದವಳು ಅಂತ ಹೇಳ್ತಾನೆ. ಇದು ನಾನು ಹೇಳಬೇಕಾದ್ರೆ ಅತ್ಯಂತ ಅದ್ಭುತ ಇದು. ಇದು ಬುದ್ಧತ್ವದ ಲಕ್ಷಣ. ಇದು ಆಗಲೇ ಶತಾವಧಾನಿಗಳು ಚಂದ ಹೇಳಿದರು, ಎತ್ತರದಲ್ಲಿ ಇರೋರು ಕೆಳಗಿಳಿದು ಬಂದು ಅವ್ರನ್ನ ಗಮನಿಸಬೇಕು. ಸಂಬೋಧಿಯನ್ನು ಪಡೆದಂತಹ ಬುದ್ಧ ಬಂದು ಹೆಂಡತಿಗೆ ಹೇಳ್ತಾನೆ, ತಾನು ಬಿಟ್ಟು ಹೋದಂತ ಹೆಂಡತಿಗೆ ಹೇಳ್ತಾನೆ, ಇವತ್ತಿರುವಂತಹ ಮನಸ್ಥಿತಿ ನನಗೆ ಅವತ್ತಿರಲಿಲ್ಲ, ಅದಿದ್ದಿದ್ರೆ ನಾನು ನೀನು ಹೇಳಿ ಹೋಗ್ತಿದ್ದೆ, ನಾನು ಮನಸ್ಥಿತಿ ಹಾಗಿದ್ದಿದ್ರೆ ನೀನು ಒಪ್ಪಿಸಿ ಹೋಗ್ತಾ ಇದ್ದೆ. ಆದ್ದರಿಂದ ನಿನ್ನ ನಿಷ್ಕಾಮ ಕರ್ಮದ ಬಗ್ಗೆ, ನಿನ್ನ ನಿಷ್ಠೆಯ ಬಗ್ಗೆ, ನಿನ್ನ ವೃದ್ಧ ಬಗ್ಗೆ ತುಂಬಾ ಗೌರವ ಇದೆ. ನನ್ನ ಸಂಬೋಧಿ ದೊರೆಯೋದಕ್ಕೆ ನೀನು ಒಬ್ಬಳು ಕಾರಣ ಆಗಿದ್ದೀಯಾ ಅಂತ ಹೇಳಿ ನೀನು ನಾನು ಗುರು ಆಗಿದ್ದೀಯಾ ಅಂತ ಹೇಳ್ತಾನೆ. ಇದು ನನ್ನ ಪ್ರಕಾರ ಬುದ್ಧತ್ವದ ಸಾಫಲ್ಯ ಅಂತ ಕರೀತೇನೆ. ಆ ಮಟ್ಟಕ್ಕೇರಿದಂಥ ಮನುಷ್ಯ ಬಂದು ಹೇಳ್ಬೇಕಲ್ಲ ಬಾಯಿ ಬಿಟ್ಟು. ಮತ್ತೊಬ್ಬರಾದ್ರೆ ಅಲ್ಲಿ ನಿಂತ್ಕೊಂಡು ನನಗೆ ಗೊತ್ತಿತ್ತಲ್ಲ ಅಂತ ಹೇಳೋದಾಗಲಿ. ಒಂದು ಕೊನೆಗೊಂದು ಹೇಳ್ತಾನೆ, ಯಶೋಧರೆ, ಇದುವರೆಗೆ ನಿನ್ನ ಭುಜಗಳಿಂದ ಬದ್ಧನಾಗಿದ್ದ ನಾನು ಈಗ ಪ್ರಪಂಚದ ಎಲ್ಲ ಬಂಧಗಳಿಂದ ಮುಕ್ತನಾಗಿದ್ದೇನೆ ಅನ್ನೋದಿನ ಸಮಾಧಾನ ತರಲ್ವಾ? ಇದು ನಾನು ಯಾಕೆ ಕೇಳ್ಬೇಕಂದ್ರೆ ಸಮಾಧಾನ ತರಲ್ವಾ ಅಂತ ಪ್ರಶ್ನೆ ಕೇಳ್ತಾನೆ. ಇದೇ ತರದ ಪ್ರಶ್ನೆಯನ್ನು ರಾಮಕೃಷ್ಣರು ಕೇಳ್ತಾರೆ ಶಾರದಾ ಮಾತಿಗೆ. ನಾನು ಭೋಗ ಜೀವನದಲ್ಲಿ ಇರಬೇಕು, ನೀನು ಅಪೇಕ್ಷೆ ಆಗಿದ್ರೆ ನಾನು ಹಾಗೆ ಇರ್ತೀನಿ ಅಂತ. ಆಕೆ ಹೇಳ್ತಾರೆ, ಬೇಡ, ನೀವು ಹಾಗೆ ಇರಬೇಕಾದ್ದು. ಈ ತ್ಯಾಗ ಅನ್ನುವಂಥದ್ದು ಯಾವ ಮಟ್ಟದ್ದು ನೋಡಿ. ಸಮಾಧಾನ ಇಲ್ವೇ ಅಂದಾಗ ತಕ್ಷಣ ಆಕೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಸಂಬುದ್ಧನಲ್ಲಿ ಅವನ ಧರ್ಮದಲ್ಲಿ ನಾನು ಶರಣು ಹೊಕ್ಕಿದ್ದೇನೆ, ನಿನ್ನ ಧರ್ಮದಲ್ಲಿ ಶರಣು ಬಂದಿದ್ದೇನೆ. ಭಗವಂತನ ಆಶೀರ್ವಾದದಿಂದ ಅದು ಸಿದ್ಧಿ ಆಗಲಿ ನನಗೆ. ಆದರೆ ಒಂದು ಮಾತು, ನಾನು ನಿನ್ನ ಜೊತೆಗೆ ಬರೋಲ್ಲ. ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಇಲ್ಲೇ ಇದ್ದು, ಆಕೆ ಮಾತೆಷ್ಟು ಚೆನ್ನಾಗಿದೆ, ಇಲ್ಲಿಯೇ ಇದ್ದು ಸುತನಂತೆ ಸುತನಂತೆ ಸೇವಿಸುತ್ತ ಸಿದ್ಧಿಯನ್ನು ಪಡೆಯುವನು ಅಂತ. ಸಿದ್ಧಾರ್ಥ ಇಲ್ಲ, ನಿನ್ನ ಜಾಗ ನಾ ತುಂಬಬೇಕೀಗ ಈ ಮನೆಯಲ್ಲಿ, ನಿನ್ನ ಜಾಗವನ್ನು ನಾನು ತುಂಬುತ್ತೇನೆ, ಮತ್ತು ರಾಹುಲ್ಗೆ ಆಗ್ಬೇಕಲ್ಲ ನಾನು ತುಂಬುತ್ತೇನೆ, ಇಲ್ಲೇ ಇದ್ದು ಸಿದ್ಧಿಯನ್ನು ಪಡಿತೇನೆ ಅಂತ ಹೇಳಿ ನಮಸ್ಕಾರ ಮಾಡ್ತಾಳೆ. ಬುದ್ಧ ಹೊರಟು ಬಿಡ್ತಾನೆ. ಹೇಳದೆ ಮನೆ ಬಿಟ್ಟು ಹೋದಂತಹ ತನ್ನನ್ನ ಆತ್ಯಂತಿಕವಾಗಿ ನಂಬಿದಂಥ ಮಹಿಳೆಗೆ ಮರಳಿ ಬಂದು ನಿನ್ನಿಂದ ಬಹಳಷ್ಟನ್ನು ಪಡೆದಿದ್ದೇನೆ, ಕೃತಜ್ಞನಾಗಿದ್ದೇನೆ ಅಂತ ಹೇಳುವುದೇ ನನ್ನ ಪ್ರಕಾರ ಬುದ್ಧತ್ವದ ಶಿಖರ ಅದು ಅಂತ. ಬುದ್ಧ ತನ್ನ ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾಗಿ ಯಾವ ಕೊರೆಯೂ ಇಲ್ಲದಂತೆ ನಡೆದದ್ದು ದೊಡ್ಡತನಕ್ಕೆ ಒಂದು ಮಾದರಿಯಾದದ್ದು. ಯಶೋಧರೆ ರಾಜ ಶುದ್ಧೋಧನ ಬದುಕಿರೋವರೆಗೂ ಕೂಡ ಅಲ್ಲಿಯೇ ಇದ್ಲು, ಸಾಧನೆ ಮಾಡಿಕೊಂಡ್ಳು, ಕರ್ತವ್ಯ ನಡೆಸಿದ್ಲು. ನಿಜವಾದ ಮಗ ಜಗತ್ತನ್ನು ನೋಡ್ತಿರುವಾಗ ಆಕೆ ಈ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಂಡ್ಳು. ಮಾವನ ಸಾವಿನ ನಂತರ ಪ್ರಜಾಪತಿ ಗೌತಮಿ ಆಕೆ ನೇತೃತ್ವದೊಳಗೆ ಅನೇಕ ಜನ ಮಹಿಳೆಯರು ಬುದ್ಧನ ಕಡೆಗೆ ಹೊರಟರು, ತಾವು ದೀಕ್ಷೆ ತಗೋಬೇಕು ಅಂತ ಹೊರಟರು. ಯಶೋಧರೆಯನ್ನು ಹೋದ್ಲು. ಅದುವರೆಗೂ ಬುದ್ಧ ಸ್ತ್ರೀಯರಿಗೆ ದೀಕ್ಷೆ ಕೊಟ್ಟಿರಲಿಲ್ಲ. ಅವ್ರಿಗೊಂದು ಕಲ್ಪನೆ ಏನಿತ್ತು ಅಂದ್ರೆ, ಆಶ್ರಮದಲ್ಲಿ ಸ್ತ್ರೀಯರಿದ್ರೆ ಈ ಶ್ರಮಣರಿದ್ದಾರಲ್ಲ ಭಿಕ್ಷುಗಳು, ಅವರ ಏಕಾಂತ ಭಂಗ ಆದೀತು, ಅವರ ತಪೋನಿಷ್ಠಾನ ಕಷ್ಟವಾದೀತು, ಅಥವಾ ಹಲವು ಜೀವಗಳು ಸೋಲಬಹುದು ಅಂತ ಚಿಂತೆ. ಅದಕ್ಕೆ ಮಹಿಳೆಯರು ಬೇಡ ಅಂತ. ಇದು ಮಾಸ್ತಿಯವರು ತುಂಬಾ ಚೆನ್ನಾಗಿ ಬರೀತಾರೆ ಅದರೊಳಗೆ. ಮಹಿಳೆಯರಿಗೆ ಯಾಕೆ ಕೊಡಲ್ಲ ಅಂತ ಕೇಳಿದಾಗ, ಇಲ್ಲ ಅವ್ರದ್ದು ಹಿಂಗಾಗ್ತದೆ, ಸನ್ಯಾಸಿಗಳ ಮನಸ್ಸು ಕೆಟ್ಟು ಹೋಗ್ತದೆ, ಇದು ಯಾವಾಗಲೂ ಮಾಡೋದು ಇದೆ. ನಾವು ಕೆಡೋರ್ದು ಯಾರ್ದು? ಅವ್ರದಲ್ಲ, ಅವ್ರು ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕು. ಈ ಸನ್ಯಾಸಿಗಳು ಹಾದಿ ತಪ್ತವೆ ಹುಡುಗಿಯರು ನೋಡಿದ್ರೆ ಅಂತ ತಲೆಗಿದ್ರೆ ಬುದ್ಧಿ ಯಾರಿಗೆ ಹೇಳ್ಬೇಕು? ಸನ್ಯಾಸಿಗಳಿಗೆ ಹೇಳ್ಬೇಕಲ್ಲ. ಅದನ್ನ ನೋಡಿ ತಳ್ಕೊಳ್ಳೋ ಶಕ್ತಿ ಇದ್ರೆ ಸನ್ಯಾಸ ತಗೋಬೇಕಪ್ಪ, ಇಲ್ವಾ? ಅದು ಆಸೆ ಇಟ್ಕೊಂಡು ಸನ್ಯಾಸ ತಗೊಂಡ್ರೆ ಏನು ಅರ್ಥ ಇದೆಯಾ ಅದಕ್ಕೆ? ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಸಮಾಜ ಇರೋದು ಅರ್ಧಕ್ಕೆ ಮಾತ್ರ, ಅರ್ಧ ಪ್ರಪಂಚಕ್ಕೆ ಮಾತ್ರನಾ ಅಂತ. ಇಲ್ಲ ಇಲ್ಲ ಅಂತ ಹೇಳ್ತಾನೆ. ನಂತರ ಒಪ್ಪಿಸ್ತಾರೆ. ಹೋಗಿ ಮಜಾ ನೋಡಿ ಹೇಗಿದೆ. ಈ ಪ್ರಜಾಪತಿ ಗೌತಮಿ ಮತ್ತೆ ಎಲ್ಲ ಮಹಿಳೆಯರು ಹೋಗಿ ಬುದ್ಧನ ಕೇಳಿದಾಗ ಆತ ದೀಕ್ಷೆ ಕೊಡೋಲ್ಲ ನಾನೇನು ಅಂತ ಹೇಳ್ತಾನೆ. ದುಃಖದಲ್ಲಿ ಬರ್ತಾರೆ. ಅವರೆಲ್ಲ ರಾಜ ಮಹಿಳೆಯರು, ಅರಮನೆಯಲ್ಲಿ ಸುಖವಾಗಿದ್ದವರು, ಬರಿಗಾಲಲ್ಲಿ ಹೋಗ್ತಾರೆ. ಆ ಹೋಳ್ಳು ಕಲ್ಲು ಒಡೆದು ಕಾಲೆಲ್ಲ ಒಡೆದು ರಕ್ತ ಬರ್ತಾ ಇದೆ. ಅವರೆಲ್ಲ ಹೋಗೋದು ಯಾರ ಕಡೆ? ಆನಂದನ ಕಡೆ. ಆನಂದ ಶಿಷ್ಯ, ಪ್ರಿಯ ಶಿಷ್ಯ. ಅದು ಅಲ್ಲದೆ ಅವನ ಮೇಲ್ವಿಚಾರಕ, ಬುದ್ಧನ ಎಲ್ಲ ಬೇಗುಗಳನ್ನು ಹೊಡ್ಕೊಳ್ಳುವಂಥ ಮನುಷ್ಯ. ಅವನ ಕಡೆ ಹೋಗ್ತಾರೆ. ಅವನಂತೂ ಅಸಾಧ್ಯ ಕರುಣಾಳು, ಮಗು ಹೃದಯ ಅವನು. ಹೋಗಿ, ಆನಂದ ಹೀಗಾಯ್ತಪ್ಪ, ಬುದ್ಧ ನಮಗೆ ದೀಕ್ಷೆ ಕೊಡ್ತಾ ಇಲ್ಲ ಅಂತ. ಅವನು ಕರೆಗ್ಬಿಟ್ಟ. ಸೀದಾ ಬುದ್ಧನ ಕಡೆಗೆ ಹೋದ. ಹೋಗಿ ಬಾ ಚೆನ್ನಾಗಿ ಕೇಳ್ತಾನೆ, ಬಂತೆ, ಬುದ್ಧರು ಭೂಮಿಯಲ್ಲಿ ಹುಟ್ಟುವುದು ಕೇವಲ ಗಂಡಸಿಗೆ ಮಾತ್ರವೇ? ಬುದ್ಧರು ಭೂಮಿಯಲ್ಲಿ ಹುಟ್ಟುವುದು ಕೇವಲ ಗಂಡಸಿಗೆ ಮಾತ್ರವೇ? ಇಲ್ಲ ಆನಂದ, ಅವನಿರುವುದು ಎಲ್ಲರಿಗೋಸ್ಕರ, ಪ್ರಪಂಚಕ್ಕೋಸ್ಕರ ಅಂತ ಹೇಳ್ತಾನೆ. ಹಾಗಾದ್ರೆ ಬಂತೆ
ಸ್ತ್ರೀಯರನ್ನು ಹೊರಗಿಡುವುದೇಕೆ? ಪ್ರಪಂಚದಲ್ಲಿ ಇಲ್ವಾ ಸ್ತ್ರೀಯರು? ಹಾಗಾದ್ರೆ ಅವರಿಗೆ ಶ್ರಾವಣ ಫಲ ದೊರಕಬಾರದೆ? ಹಾಗಾದ್ರೆ ಸಂಘಕ್ಕೆ ಸ್ತ್ರೀಯರು ಸೇರಲು ಅಡ್ಡಿ ಏನಿದೆ? ಸೇರಿಸುಗೋ ಅಂತ ಆನಂದ ಒತ್ತಾಯ ಮಾಡ್ತಾನೆ. ಆನಂದಗೆ ಇಲ್ಲ ಅಂದಕ್ಕೆ ಅವರೆಲ್ಲ ಪರ್ಮಿಷನ್ ಕೊಡ್ತಾನೆ. ಭಿಕ್ಷುಣಿಯರಾಗ್ತಾರೆ. ಅವರೆಲ್ಲ ಭಗವಂತನ ಬಳಿ ಹೋಗಿ ಸೇವೆ ಮಾಡಬೇಕು ಅಂತ ಒಪ್ಕೋತಾನೆ. ಆ ಸಂಘಕ್ಕೆ ಸೇರಿಸ್ಕೋತಾನೆ. ಆದರೆ ಶೀಲ ತಪ್ಪದಿರಬೇಕು ಅಂತ ಒಂದು 8 ಕಂಡೀಷನ್ಸ್ ಹಾಕ್ತಾನೆ. ಖಂಡಿತ ಪಾಲಿಸಬೇಕು ಅಂತ ಹಾಕ್ತಾನೆ. ತಾಯಿ ಪ್ರಜಾಪತಿ ಗೌತಮಿ ಮೊದಲನೇ ಭಿಕ್ಷುಣಿ ಆಗ್ತಾರೆ. ನಂತರ 106 ಮಹಿಳೆಯರು ಆ ಸಂಘಕ್ಕೆ ಸೇರ್ಕೋತಾರೆ. ಕೊನೆಗೆ ಯಶೋಧರೆ ಕೂಡ ಸಂಘವನ್ನು ಸೇರ್ಕೊಂಡು ಭಿಕ್ಷುಣಿಯಾಗಿ ಅಷ್ಟೇ ಅಲ್ಲ, ಅರ್ಹತತ್ವವನ್ನು ಕೂಡ ಪಡ್ಕೋತಾಳೆ. ಅದು ಅಪರೂಪ. ಅದು ಕೊನೆಗೆ ಹಾಗೆ ಅಲ್ಲೇ ಬದುಕಿ ತನ್ನ 78ನೇ ವಯಸ್ಸಿಗೆ, ಅಂದರೆ ಬುದ್ಧ ನಿರ್ವಾಣಕ್ಕಿಂತ 2 ವರ್ಷ ಮೊದಲು ತನ್ನ ಶರೀರದಿಂದ ಮುಕ್ತರಾಗ್ತಾಳೆ. ಒಂದೇ ದಿವಸ ಹುಟ್ಟಿದಂಥವಳು, ಅವನ ಜೊತೆಗೆ ಬದುಕಿದಂಥವಳು, ನಿರ್ವಾಣಕ್ಕಿಂತ 2 ವರ್ಷ ಮೊದಲು ತನ್ನ ದೇಹವನ್ನು ಕರಗಿಸಿ ಹೋದಂಥವಳು. ಅದಕ್ಕೆ ನಾನು ಹೇಳ್ತೀನಿ, ಬಾಲ್ಯದಿಂದಲೂ ಸಿದ್ಧಾರ್ಥನ ಜೊತೆಗಿದ್ದು ಪ್ರೇಮದ ಹೆಂಡತಿಯಾಗಿ, ಅತ್ತೆ ಮಾವಂದರಿಗೆ ಮಗ ಸೊಸೆ ಎರಡೂ ಆಗಿ, ರಾಹುಲನಲ್ಲಿ ಸಂಸ್ಕೃತಿಯ ಬೀಜವನ್ನು ಮೊಳೆಸಿ ಅವನನ್ನು ಪಾಲಿಸಿ, ಬುದ್ಧ ಸಂಘದ ಸೇವಕಿಯಾಗಿ, ಬುದ್ಧನ ಹಿಂಬಾಲಕಳಾಗಿ, ಅರ್ಹತತ್ವವನ್ನು ಪಡೆದಂಥ ಅಧ್ಯಾತ್ಮ ಜೀವಿಯಾಗಿ ಯಶೋಧರೆ ಬದುಕಿದ್ಲು. ಅದಕ್ಕೆ ನಾನು ಯಶೋಧರೆಯನ್ನ ಬುದ್ಧನ ಆತ್ಮ ಸಂಗಾತಿ ಅಂತ ಕರಿತೇನೆ. ಯಾಕಂದ್ರೆ ಬುದ್ಧ ದೊಡ್ಡವನು, ಬಹಳ ದೊಡ್ಡವನು. ಆದರೆ ಆ ದೊಡ್ಡದ ಹಿಂದೆ ಒಂದು ಬಹುದೊಡ್ಡ ತ್ಯಾಗ ಇದೆ, ಯಶೋಧರೆಯ ತ್ಯಾಗ ಇದೆ ಅಂತ ಅನ್ಕೊಂಡಾಗ ಆಕೆ ಎಂಥ ದೊಡ್ಡ ಆತ್ಮ ಸಂಗಾತಿಯಾಗಿದ್ಲು ಅನ್ನೋದು ನಮ್ಮ ಗಮನಕ್ಕೆ ಬರಬೇಕು ಅನ್ನೋದು ನನ್ನ ಅಪೇಕ್ಷೆ. ನಮಸ್ಕಾರ.